ಹಾಕಿ ಕ್ರೀಡಾ ಪ್ರೇಮಿಗಳನ್ನು ತಿಂಗಳ ಕಾಲ ರಂಜಿಸಿದ ದಾಪಕ್ಲುವಿನ ಚೇನಂಡ ಕಪ್ ಹಾಕಿ ಉತ್ಸವದ ಹಂತದಲ್ಲಿಯೇ ಗೋಲಿಗೊಂದು ಗಿಡ ಎನ್ನುವ ಚಿಂತನೆಯೊಂದಿಗೆ ಹಾಕಿ ಉತ್ಸವ ಆಯೋಜನಾ ಸಮಿತಿ ಸದ್ದು ಗದ್ದಲವಿಲ್ಲದೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ 2220ಕ್ಕೂ ಹೆಚ್ಚು ವೃಕ್ಷಾರೋಪಣ ಮಾಡುವ ಮೂಲಕ ಹಸಿರ ಪರಿಸರ ಸಂರಕ್ಷಣೆಗೆ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ನಮ್ಮಯ್ಯ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಉತ್ಸವದ ಯಶಸ್ವಿ ಆಯೋಜನೆಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾತನಾಡಿ, ಚೇನಂಡ ಕಪ್ ಹಾಕಿ ಉತ್ಸವದಲ್ಲಿ ಪ್ರದರ್ಶನ ಪಂದ್ಯಗಳನ್ನು ಒಳಗೊಂಡಂತೆ ಒಟ್ಟು 385 ಪಂದ್ಯಗಳು ನಡೆದು 1520 ಗೋಲುಗಳು ದಾಖಲಾಗಿವೆ. ಗೋಲಿಗೊಂದು ಗಿಡ ಎನ್ನುವ ನಮ್ಮ ಪರಿಕಲ್ಪನೆಯಿಂದ ಮೀರಿ ಹೆಚ್ಚಿನ ಪ್ರಮಾಣದ ಗಿಡಗಳನ್ನು ವಿವಿಧೆಡೆಗಳಲ್ಲಿ ನೆಟ್ಟು ಅವುಗಳ ಬೆಳವಣಿಗೆಯತ್ತ ನಿಗಾ ವಹಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಚೇನಂಡ ಕುಟುಂಬಸ್ಥರ ಗೋಮಾಳ ಜಾಗದಲ್ಲಿ ನೆಟ್ಟ ಗಿಡಗಳು ಚೆನ್ನಾಗಿ ಬೆಳೀತಾ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ದಕ್ಷಿಣ ಕೊಡಗಿನ ಟಿ ಶೆಟ್ಟಿಗೇರಿ ವಿಭಾಗದಲ್ಲೂ ವೃಕ್ಷಾರೋಪಣ ಮಾಡಲಾಗಿದೆ ಎಂದರು. 2027ನೇ ಸಾಲಿನಲ್ಲಿ ಪೊನ್ನಂಪೇಟೆಯಲ್ಲಿ ಅಜ್ಜಿಕುಟೀರ ಕಪ್ ಹಾಕಿ ನಮ್ಮೆ ನಡೆಯಲಿದ್ದು, ಉತ್ಸವ ಆಯೋಜನೆ ಮಾಡುವ ಅಜ್ಜಿಕುಟೀರ ಕುಟುಂಬಕ್ಕೆ ಸರ್ವ ಸಹಕಾರವನ್ನು ಚೇನಂಡ ಕುಟುಂಬ ನೀಡಲಿದೆ ಎಂದು ಸ್ಪಷ್ಟಪಡಿಸಿದರು. ಇವರಿಗೆ ಚಾನಲ್ ಕುಟುಂಬದ ಸದಸ್ಯರ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಸದಸ್ಯರಾದ ಡಾಕ್ಟರ್ ಮಂತ್ರಗೌಡ ನಮಗೆ ಮಾರ್ಗದರ್ಶನ ಮತ್ತು ಹೆಚ್ಚಿನ ಸಹಾಯವನ್ನು ಮಾಡಿರುತ್ತಾರೆ. ಇವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರು ಶ್ರೀ ಎಲ್ ವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಮಗೆ ಸೂಕ್ತ ಸಲಹೆ, ಮಾರ್ಗದರ್ಶನ ಮತ್ತು ನಮ್ಮೊಂದಿಗೆ ಉತ್ಸಾಹದ ಯಶಸ್ಸಿಗೆ ಕೈ ಜೋಡಿಸಿರುತ್ತಾರೆ. ಇವರಿಗೆ ನಾವು ತುಂಬು ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಅತಿಥಿಯಾಗಿ ಆಗಮಿಸಿದ ಕ್ರೀಡಾ ಮಂತ್ರಿಗಳು, ಕೇಂದ್ರ ಸಚಿವರು ಆದ ಡಾಕ್ಟರ್ ಮನ್ಸುಖ್ ಮಾಂಡವಿಯರ್ ಅವರು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಚೆಂಬುಡಿಲ ಎಂ ಪೂರ್ಣಚಂದ್ ಅವರು, ಶ್ರೀ ಎಲ್ ವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಶ್ರೀ ಅಜ್ಜಿಕುಟ್ರ ಎಸ್ ಪೊನ್ನಣ್ಣನವರು, ಶ್ರೀ ಅರುಣ್ ಮಾಚೇನವರು, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎಎಸ್ ಬೋಪಣ್ಣನವರು ಹಾಗೂ ಸಾಹಿಬ್ ಸಿಂಗ್ ಮತ್ತು ದಾನಿಗಳಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಾಧ್ಯಮ ಮಿತ್ರರು, ಪತ್ರಿಕೋದ್ಯಮಿಗಳು ಒಂದು ತಿಂಗಳ ಕಾಲ ನಮ್ಮೊಂದಿಗೆ ಇದ್ದು ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರಾಗಿರುತ್ತಾರೆ. ಇವರಿಗೂ ನಾವು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಮೇ 2ರವರೆಗೆ ಅಂದರೆ ಸುಮಾರು 385 ಹಾಕಿ ಮ್ಯಾಚ್ಗಳಿವೆ. ಅದರಲ್ಲಿ 2 ಪ್ರದರ್ಶನ, ಒಂದು ನಮ್ಮ ತವರು ಮನೆ ನಮ್ಮ ಟೀಮು, ಮತ್ತೆ ನಮ್ಮ ಚಾನಲ್ ಫ್ಯಾಮಿಲಿ ಸೇರಿ ಒಂದು ಟೀಮು, ಗಲ್ಫಿನ ಒಂದು ಟೀಮು, ಅದಲ್ಲದೆ ಪ್ರೈಸ್ಟ್ ಕಾಲೇಜ್ ಒಂದು ಟೀಮ್ ಬಂತು. ಈ ಥರ 4 ಟೀಮ್ನ ಎಕ್ಸಿಬಿಷನ್ ಮ್ಯಾಚ್ ಸೇರಿ ಸುಮಾರು 385 ಮ್ಯಾಚ್ ನಡೆದಿದೆ. ಅದರಲ್ಲಿ ಸುಮಾರು 1520 ಗೋಲ್ಗಳು ಬಂದಿದೆ. ನಮಗೆ ಗೋಲ್ ಮರ ಅನ್ನೋದು ಅದಕ್ಕಿಂತ ನಾವು ಪ್ಲಸ್ಸಲ್ಲಿದ್ದೀವಿ, ಜಾಸ್ತಿ ಗಿಡ ನೆಟ್ಟಿದ್ದೀವಿ. ಅದರಲ್ಲೇ ಈ ಗಿಡ ನೆಡುವ ಕಾರ್ಯಕ್ರಮ ನಾವು ಈಗ ನಿಲ್ಲಿಸಲ್ಲ. ಈ ವರ್ಷ ಈ ಮಳೆ ಟೈಮ್ಗಳು ನಾವು ಪುನಃ ನಡೆಯುವಂಥ ಕಾರ್ಯಕ್ರಮವನ್ನು ಇದಕ್ಕಾಗಿ ಅಲ್ಲಿ ಹಾಕಿದ ಎಲ್ಲ ಗಿಡಗಳು ಬರೋರು ನೋಡ್ಕೊಂಡೇ ಬಂದ್ವಿ. ಅದರಲ್ಲೇ ಅಂದರೆ ಅದರ ಇದನ್ನು ಉದ್ಘಾಟನೆ ಮಾಡಿದ್ದೆ ಅಲ್ಲಿ ನಮ್ಮ ಮಾನ್ಯ ಎಸ್ ಪೊನ್ನಣ್ಣನವರು ಅದೇ ಉದ್ಘಾಟನೆ ಮಾಡಿದರು. ಅದು ಒಳ್ಳೆ ಚೆನ್ನಾಗಿ ಬೆಳೆದು ಇಷ್ಟು ಹತ್ತಿರವರೆಗೂ ಬೆಳೆದು ಚೆನ್ನಾಗಿದೆ. ಅಂದರೆ ನಾವೀಗ ನಮಗೆ ಇದಕ್ಕೆ 35 ಎಕರೆ ಕೋರಕೂಟ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟಿ ಶೆಟ್ಟಿಗೆ ಮಾಡ್ಕೊಂಡು ಅದು ನಾವು ಒಂದ್ಸರಿ ಅಲ್ಲಿಗೂ ನಮ್ಮ ಟೀಮೆಲ್ಲ ಹೋಗಿ ಅದನ್ನು ಒಂದ್ಸರಿ ನೋಡ್ಕೊಂಡು ಬರ್ತೀವಿ. ಪ್ಲಸ್ ನಾವು ಅದನ್ನು ನೆಟ್ಟು ಬಿಡಲ್ಲ, ಅದರ ಜೊತೆ ನಾವು ಸ್ವಲ್ಪ ಡೆಫಿನೆಟ್ಲಿ 1 ವರ್ಷ 200 ವರ್ಷ ಜೊತೆಗಿದೆ ಅದು ಬಂದೇ ಬರುತ್ತೆ. ಅದಕ್ಕೆ ಅದನ್ನು ಮುತುವರ್ಜಿ ವಹಿಸ್ತೇವೆ. ಅದಕ್ಕೆ ಇದೊಂದು ಹಾಕಿ ಟೂರ್ನಮೆಂಟ್ ಒಂದು ಸ್ಪೆಷಲ್ ಅಂದರೆ ಆತಿಥ್ಯ. ಪ್ರತಿಯೊಬ್ಬರು ಹೇಳಿದಂತೆ ನೀವು ಮಾಧ್ಯಮದಲ್ಲೂ ಬಂತದ್ದು ಆತಿಥ್ಯದಲ್ಲಿ ಸಹ ನಾವು ನಂಬರ್ 1 ಎತ್ತಿದ ಕೈ ಕೇಳುವುದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಬಂದವರು ಯಾರಿಗೂ ನಾವು ಏಪ್ರಿಲ್ 5ನೇ ತಾರೀಕು ನಮ್ಮ ಮೆರವಣಿಗೆ ಆದಮೇಲೆ ಅಲ್ಲಿ ಸೇರಿದ ಸಾವಿರಾರು ಜನರಿಗೆ ನಾವು ಊಟ ಹಾಕಿದ್ವಿ. ಅದಲ್ಲದೆ ಟೂರ್ನಮೆಂಟಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾವು ಅವರೇ ಬರಬೇಕು ಇವರೇ ಬರಬೇಕು ಅಂತ ಎಲ್ಲರೂ ಊಟ ಹಾಕುವಂಥ ಒಂದು ಪ್ರೋಗ್ರಾಮ್. ಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ನಮ್ಮೆ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಚೇನಂಡ ಕಂಬಣಿ ಕರಂಬಯ್ಯ, ಕಾರ್ಯಾಧ್ಯಕ್ಷರಾದ ಚೇನಂಡ ದೀನಾ ಚಂಗಪ್ಪ, ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ, ಸಹ ಕಾರ್ಯದರ್ಶಿ ಚೇನಂಡ ತಮ್ಮಯ್ಯ, ವಕ್ತಾರರಾದ ಚೇನಂಡ ಸುರೇಶ್ ನಾಣಯ್ಯ ಪಾಲ್ಗೊಂಡಿದ್ದರು.